ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಗೆ ಈಗ ಆದೇಶ ಪ್ರಕಟವಾಗಿದೆ. ಮತಗಳ ಮರು ಎಣಿಕೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಮಹತ್ವದ ಆದೇಶವನ್ನ. ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಇಂದ ಮಹತ್ವದ ಆದೇಶ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಕಾಂಗ್ರೆಸ್ನ ಶಾಸಕ KY ನಂಜೇಗೌಡ. ಮತ ಮರು ಎಣಿಕೆ ಮಾಡಿ, ಆದರೆ ಫಲಿತಾಂಶವನ್ನ ಪ್ರಕಟಿಸಬೇಡಿ, ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಸಲ್ಲಿಸಿ ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. ಮುಂದಿನ ಆದೇಶದವರೆಗೂ ಫಲಿತಾಂಶವನ್ನ ಪ್ರಕಟ ಮಾಡಬೇಡಿ ಅಂತ ಸೂಚಿಸಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಜೋಯ್ಮಾಲಾ ಬಾಗ್ಚಿ ಪೀಠ ಈ ಆದೇಶವನ್ನ ಹೊರಡಿಸಿರೋದು. ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರೋದು. ನೋಡಿ, ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡಲಾಗಿತ್ತು. ಸುಪ್ರೀಂ ಮೊರೆ ಹೋಗಿದ್ರು ಕಾಂಗ್ರೆಸ್ನ ಶಾಸಕ KY ನಂಜೇಗೌಡರು. ಆದರೆ ಮತ ಮರು ಎಣಿಕೆ ಮಾಡಿ ಫಲಿತಾಂಶವನ್ನು ಪ್ರಕಟಿಸಬೇಡಿ, ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನು ಸಲ್ಲಿಸಿ ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಈಗ ನಿರ್ದೇಶಿಸಿದೆ. ಈ ಮೂಲಕ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಮುಂದಿನ ಆದೇಶದವರೆಗೂ ಫಲಿತಾಂಶವನ್ನು ಪ್ರಕಟಿಸಬೇಡಿ, ಮತ ಮರು ಎಣಿಕೆ ಮಾಡಿ, ಆದರೆ ಫಲಿತಾಂಶವನ್ನು ಪ್ರಕಟಿಸಬೇಡಿ, ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನು ಸಲ್ಲಿಸಿ ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. ಮುಂದಿನ ಆದೇಶದವರೆಗೂ ಫಲಿತಾಂಶವನ್ನು ಪ್ರಕಟಿಸಬೇಡಿ ಅಂತ ಹೇಳಿದೆ. ನಂಜೇಗೌಡರ ಆಯ್ಕೆಯ ಸಿಂಧು ಅಂತ ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಬಿಜೆಪಿಯ ಮಂಜುನಾಥ್ ಗೌಡ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಬಳಿಕ ಈ ಆದೇಶ ಪ್ರಕಟವಾಗಿತ್ತು. ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ ಅಂತ ದೂರಿದ್ದರು. ಸುಮಾರು 2 ವರ್ಷಗಳ ವಿಚಾರಣೆಯ ಬಳಿಕ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ. ಅದನ್ನ ಪ್ರಶ್ನಿಸಿ ನಂಜೇಗೌಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮರು ಮತ ಎಣಿಕೆ ಮಾಡಿ, ಆದರೆ ಫಲಿತಾಂಶವನ್ನ ಪ್ರಕಟಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಈ ಮೂಲಕ ನಂಜೇಗೌಡರಿಗೆ ಮತ್ತೆ ಹಿನ್ನಡೆಯಾಗಿದೆ. ಹೈಕೋರ್ಟ್ನಲ್ಲಿ ನಂಜೇಗೌಡರ ಶಾಸಕ ಸ್ಥಾನ ಅಸಿಂಧು ಅಂತ ಏನು ಹೇಳಲಾಗಿತ್ತು, ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ನಂಜೇಗೌಡರು ಹೋಗಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮರು ಮತ ಎಣಿಕೆ ಮಾಡಿ ಅಂತ ಹೇಳಿದೆ, ಆದರೆ ಫಲಿತಾಂಶವನ್ನು ಪ್ರಕಟಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ನಂಜೇಗೌಡರಿಗೆ ಮತ್ತೆ ಹಿನ್ನಡೆಯಾಗಿದೆ, ಮರು ಮತ ಎಣಿಕೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಮತ ಎಣಿಕೆ ವಿಚಾರದಲ್ಲಿ, ಅದರಲ್ಲೂ ಕೂಡ ನಂಜೇಗೌಡ ಅವರ ಆಯ್ಕೆಯನ್ನು ಕೂಡ ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶವನ್ನು ನೀಡುವಂಥ ಕೆಲಸವನ್ನು ಮಾಡಿತ್ತು. ಅಂದರೆ ಕ್ಲೋಸ್ ಟು ಕ್ಲೋಸ್ ನಂಬರ್ನಲ್ಲಿ ನಂಜೇಗೌಡ ಅವರು ವಿನ್ ಆಗುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪ್ರತಿಸ್ಪರ್ಧಿಯಾಗಿದ್ದಂತಹ ಮಂಜುನಾಥ್ ಅವರು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಹೈಕೋರ್ಟ್ ಕೂಡ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಅಲ್ಲಿ ನಡೆದಿರುವಂತಹ ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು CCTV ಫುಟೇಜ್ಗಳನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡಿತ್ತು. ಆದರೆ ನಂಜೇಗೌಡ ಅವರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎವಿಡೆನ್ಸ್ಗಳನ್ನು ಕೋರ್ಟ್ ಕೇಳಿತ್ತಲ್ಲ, ಅದನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಅವರ ಒಂದು ಶಾಸಕರ ಆಯ್ಕೆಯನ್ನು ಅಸಿಂಧುಗೊಳಿಸಿ 30 ದಿನದ ಒಳಗಡೆ ಮರು ಎಣಿಕೆ ಮಾಡಿ ಅದರ ರಿಸಲ್ಟನ್ನು ಘೋಷಣೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಆದೇಶವನ್ನು ನೀಡುವಂಥ ಕೆಲಸವನ್ನು ಮಾಡಿತ್ತು. ಆ ಒಂದು ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ನಂಜೇಗೌಡ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದರು. ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ವಿಚಾರದಲ್ಲಿ ನಂಜೇಗೌಡ ಅವರಿಗೆ ಒಂದು ರಿಲೀಫ್ ಕೊಟ್ಟಿದ್ರೆ, ಒಂದೊಂದು ವಿಚಾರದಲ್ಲಿ ಮತ್ತೆ ಟೆನ್ಷನನ್ನು ಕೊಟ್ಟಿದೆ. ಅಂದರೆ
ಹೈಕೋರ್ಟ್ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಆದೇಶವನ್ನು ನೀಡಿತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಲ್ಲಿ ಆದೇಶವನ್ನು ತಡೆ ಹಿಡಿದಿದೆ. ಅಂದರೆ ಶಾಸಕ ಸ್ಥಾನಕ್ಕೆ ಅಸಿಂಧು ಘೋಷಣೆ ಮಾಡಿರುವಂಥ ವಿಚಾರವನ್ನು ಅದನ್ನು ತಡೆ ಹಿಡಿದು ಮರು ಎಣಿಕೆ ಏನಿದೆಲ್ಲ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ನೀಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಂದಷ್ಟು ಕಂಡೀಷನ್ನನ್ನು ಕೂಡ ಸುಪ್ರೀಂ ಕೋರ್ಟ್ ಹಾಕಿದೆ. ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ ಎಣಿಕೆ ಏನಿದೆ ಅದನ್ನು ಮರು ಎಣಿಕೆ ಮಾಡಬೇಕು. ಮರು ಎಣಿಕೆ ಆದ ಮೇಲೆ ಅದರ ಒಂದು ರಿಸಲ್ಟನ್ನು ಘೋಷಣೆ ಮಾಡಬಾರ್ದು. ಮುಚ್ಚಿದ ಲಗೋಟೆಯಲ್ಲಿ ಆ ಒಂದು ಫಲಿತಾಂಶವನ್ನು ಸುಪ್ರೀಂ ಕೋರ್ಟ್ಗೆ ಒಪ್ಪಿಸಬೇಕು. ಅದಾದಮೇಲೆ ಸುಪ್ರೀಂ ಕೋರ್ಟ್ ನೀಡುವಂಥ ನಿರ್ದೇಶನದ ಮೇರೆಗೆ ಆ ಒಂದು ಫಲಿತಾಂಶವನ್ನು ಘೋಷಣೆ ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಿರೋದ್ರಿಂದ ಮಾಲೂರು ಕ್ಷೇತ್ರದ MLA ನಂಜೇಗೌಡರು ಅದಕ್ಕೆ ರಿಲೀಫ್ ಆಗಿದ್ದಾರೆ. ಆದರೆ ಮತ್ತೆ ಮರು ಎಣಿಕೆ ಆಗುತ್ತೆ. ಮರು ಎಣಿಕೆ ಆದಮೇಲೆ ಅಲ್ಲಿ ಬರುವಂಥ ರಿಸಲ್ಟ್ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಅದರ ಮೇಲೆ ಅವರ ಮುಂದಿನ ಆ ಒಂದು ನಿರ್ಧಾರ ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಒಂದಷ್ಟು ರೂಲ್ಸ್ಗಳನ್ನು ಅಂದರೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಹಾಕಿದೆ. ಅದರ ಅನ್ವಯ ಚುನಾವಣಾ ಅಧಿಕಾರಿಗಳು ಮರು ಎಣಿಕೆ ಮಾಡಿ ಆ ಒಂದು ರಿಸಲ್ಟನ್ನು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದನ್ನು ಘೋಷಣೆ ಮಾಡುವಂತಿಲ್ಲ. ಮುಂದಿನ ವಿಚಾರಣೆ ವೇಳೆಗೆ ಆ ಒಂದು ಮರು ಎಣಿಕೆಯ ರಿಸಲ್ಟನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟ ನಂತರ ಆ ಒಂದು ರಿಸಲ್ಟನ್ನು ನೋಡಿ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶ ಏನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಶ್ರೀಪಾದ್. ಓಕೆ ಮಹೇಶ್, ಈಗ ಮುಂದೆ ನಂಜೇಗೌಡರಿಗೆ ಇರುವಂಥ ಅವಕಾಶಗಳು ಏನು, ಅವ್ರು ಏನು ಮಾಡ್ಬೋದು? ಈಗ 30 ದಿನಗಳ ಕಾಲಾವಕಾಶವನ್ನು ಹೈಕೋರ್ಟೇ ನೀಡಿತ್ತು. ತಾನೇ ಕೊಟ್ಟ ಆದೇಶವನ್ನು ತಡೆ ಹಿಡಿದಿತ್ತು. ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿತ್ತು. ಈಗ ಸುಪ್ರೀಂ ಕೋರ್ಟ್ ರೀಕೌಂಟ್ ಮಾಡಿ ಅಂತ ಹೇಳಿಬಿಟ್ಟಿದೆ. ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಂಜೇಗೌಡರ ಮುಂದಿನ ನಡೆ ಏನು ಅಂತ? ಖಂಡಿತ ಶ್ರೀಪಾದ್, ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರದಲ್ಲಿ, ಯಾಕಂದರೆ ಅಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಕ್ಲೋಸ್ ಟು ಕ್ಲೋಸ್ ನಂಬರ್ನಲ್ಲಿ ಅವರು ವಿನ್ ಆಗಿದ್ರು. ಹೀಗಾಗಿ ಇಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ, ಏನೋ ಒಂದು ವಿಚಾರದಲ್ಲಿ ಇಲ್ಲಿ ಗೋಲ್ಮಾಲನ್ನು ನಡೆದು ಅವರು ವಿನ್ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಪ್ರತಿಸ್ಪರ್ಧಿ ಮಂಜುನಾಥ್ ಅವರು ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದರು. ಆ ಒಂದು ವಿಚಾರವೇ ಇಲ್ಲಿ ಈಗ ನಂಜೇಗೌಡರಿಗೆ ಒಂದಷ್ಟು ಕಂಟಕ ಆಗಿದೆ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಮತ ಎಣಿಕೆ ಸರಿಯಾಗಿ ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಎದ್ದಿದೆ. ಯಾಕಂದರೆ ಕ್ಲೋಸ್ ಟು ಕ್ಲೋಸ್ ನಂಬರ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದಮೇಲೆ ಅವರಿಗೆ ಒಂದಷ್ಟು ಹೆಚ್ಚು ನಂಬರ್ಗಳು ವೋಟಿಂಗ್ಗಳು ಬಂದಿರೋ ಕಾರಣಕ್ಕಾಗಿ ನಂಜೇಗೌಡರು ವಿನ್ ಆಗಿ ಇವತ್ತು ಶಾಸಕರಾಗಿದ್ದಾರೆ. ಈಗ ಸ್ವತಃ ಮಂಜುನಾಥ್ ಗೌಡ್ರೆ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್ ಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಮಂಜುನಾಥ್ ಗೌಡ್ರೆ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ. ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದೀನಿ ಸರ್. 248 ಮತಗಳ ಅಂತರ ಇವತ್ತು ತಾವು ಅರ್ಜಿ ಹಾಕುವಂತೆ ಮಾಡ್ತು. ಈಗ ಮರು ಮತ ಎಣಿಕೆ ಆಗ್ಲಿ ಅಂತ ಆರ್ಡರ್ ಬಂದಿರೋದು, ಏನ್ ಹೇಳ್ತೀರಿ ಇದಕ್ಕೆ? ಖುಷಿಯಾಗಿದೆ ಸರ್. ನಾವು ಪ್ರೇಯರ್ ಇದ್ದಿದ್ದು ಅಷ್ಟೇ. ಮತ್ತೆ ಮರು ಎಣಿಕೆ ಮಾಡಿ ಅಂತ ಕೇಳಿದ್ವಿ. ಏನೇನು ಲ್ಯಾಪ್ಸಸ್ ಆಗಿದೆ ಎಲ್ಲ ತೋರಿಸಿದ್ವಿ. ಕೋರ್ಟ್ ಗಮನಕ್ಕೆ ಬಂದಿತ್ತು. ಹಂಗಾಗಿ ಮರು ಎಣಿಕೆ ಮಾಡಿ 4 ವೀಕ್ಸ್ ಒಳಗಡೆ ಮರು ಎಣಿಕೆ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ವಾಪಸ್ ಸುಪ್ರೀಂ ಕೋರ್ಟ್ಗೆ ತಿಳಿಸ್ರಿ ಅಂತ ಸ್ಪಷ್ಟವಾದ ಆರ್ಡರ್ ಆಗಿದೆ. ಯಾಕೆ ಮರು ಮತ ಎಣಿಕೆ ಆಗ್ಬೇಕು ಅಂತ ಅನಿಸ್ತು ನಿಮ್ಗೆ? ಯಾಕೆ ಅರ್ಜಿಯನ್ನ ಸಲ್ಲಿಸಿದ್ರಿ? ಕಾರಣಗಳನ್ನ ಹೇಳ್ಬೋದಾ? ಮಾರ್ಜಿನ್ ಕಡಿಮೆ ಇತ್ತು. ಫಸ್ಟ್ ಇನಿಷಿಯಲಿ ನಮ್ದು ಇದ್ದಿದ್ದು ಮಾರ್ಜಿನ್ ಕಡಿಮೆ ಅಷ್ಟೇ ನಮ್ಗೆ ಮನ್ಸಲ್ಲಿ ಇದ್ದಿದ್ದು. ಆಮೇಲೆ ಈ ನಾವು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದಾಗೆಲ್ಲ ಗೊತ್ತಾಯ್ತು ಏನೇನು ಲ್ಯಾಪ್ಸಸ್ ಆಗಿದೆ ಅಂತ. ಈ 17C ಫಾರಂ ಸಿಗ್ನೇಚರ್ಸ್ ಮಿಸ್ಸಿಂಗ್ ಇರೋದು, ಪೂರ್ತಿ ಕೌಂಟಿಂಗ್ ಮಾಡ್ಬೇಕಾಗಿರೋದು ವಿಡಿಯೋಗ್ರಾಫಿ ಇತ್ತಲ್ಲ ಅದೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದೆಲ್ಲ ಇದ್ದಾಗ ಇನ್ನೂ ನಮ್ಗೆ ಅನುಮಾನ ಜಾಸ್ತಿ ಆಯ್ತು. ಕೋರ್ಟ್ ಗಮನಕ್ಕೆ ತಂದ್ವಿ. ಕೋರ್ಟು ಒಂದು ಒಳ್ಳೆ ಆರ್ಡರ್ ಪಾಸ್ ಆಗಿದೆ ಸರ್. ಮಂಜುನಾಥ್ ಗೌಡ್ರೆ, ಈ 251C ಫಾರಂಗಳಿಗೆ 120ಕ್ಕೂ ಹೆಚ್ಚು ಫಾರ್ಮ್ಗಳಿಗೆ ನಿಮ್ಮ ಏಜೆಂಟ್ಗಳ ಸೈನೇ ಇರಲಿಲ್ಲ ಅನ್ನುವಂತ ವಿಚಾರ ನಿಮಗೆ ತಡವಾಗಿ ಗೊತ್ತಾಯ್ತಾ, ಅಥವಾ ಗಮನಕ್ಕೆ ತಂದಾಗ ನೀವೇನು ಮಾಡ್ಲಿಕ್ಕೆ ಆಗ್ಲಿಲ್ವಾ? ಹೆಂಗೆ? ಆ ನಿಮಿಷ ಗೊತ್ತಾಗಲ್ಲ ಸರ್. 17C ಫಾರಂ ನಾವು ಅವತ್ತು ಗೊತ್ತಾಗಲ್ಲ, ಅದು ಅಪ್ಲೈ ಮಾಡಿ ತಗೊಂಡಾಗ ಗೊತ್ತಾಗುತ್ತೆ. ಓಕೆ, ನಮ್ಗೆ ಆಗ ಗೊತ್ತಾಗಿದ್ದು ಒಂದು 15 ಡೇಸ್ ಆದ್ಮೇಲೆ, ಅದು ಅವ್ರು ನಮಗೆ ಕೊಟ್ಟ ಮೇಲೆ. ಸೊ 252 17C ಫಾರಂ ಅಲ್ಲಿ 113 17C ಫಾರಂ ಸಿಗ್ನೇಚರ್ಸ್ ನನ್ನ ಕ್ಯಾಂಡಿಡೇಟ್ ಸಿಗ್ನೇಚರ್ ತಗೊಂಡಿಲ್ಲ. ಅವರು ಬ್ಲಾಂಕ್ ಇದೆ ಅಲ್ಲಿ. ಏನ್ ಬೇಕೋ ಬರ್ಕೋಬೋದಲ್ಲ. ನಿಮಗೆ ಈಗ ಅಕ್ರಮ ಮತ್ತೆ ಇಲ್ಲಿ
ಲೋಪ ಆಗಿದೆ ಅನ್ನುವಂತಹ ವಿಚಾರ ಮನದಟ್ಟಾಗಿದ್ದರೆ ಅದು ಯಾರಿಂದ ಮತ್ತು ಏನಕ್ಕಾಗಿ ಆಯ್ತು ಅಂತ ಏನಾದರೂ ಹೇಳ್ಬೋದಾ? ಯಾರಿಂದ ಅಂದ್ರೆ ಸರ್, ನಮ್ದು 11 ಗಂಟೆಗೆ ಅನೌನ್ಸ್ ಮಾಡಬೇಕಾಗಿತ್ತು ಹ್ಮ್ ರಿಸಲ್ಟ್. ಸಾಯಂಕಾಲ 7 ಗಂಟೆ ತನಕ ಇಟ್ಕೋತಾರೆ. ಕಾರಣ ಇಲ್ಲ. ಅಷ್ಟೊತ್ತಿಗೆ ಕಾಂಗ್ರೆಸ್ ಟ್ರೆಂಡ್ ಬರುತ್ತೆ, 136 ಟ್ರೆಂಡಿಂಗ್ ಬಂದ್ಬಿಡುತ್ತೆ. ಓಕೆ, ಸ್ಪಷ್ಟ ಬಹುಮತ ಬಂದ್ಬಿಟ್ಟಿರುತ್ತೆ ಕಾಂಗ್ರೆಸ್ಗೆ. ಹಾಗಾಗಿ ಆಮೇಲೆ ಡಿಲೇ ಮಾಡಿ ಏನೇನಾಗಿದೆ ಅಂತ, ಒಳಗಡೆ ಏನಾಗಿದೆ ನಮಗೆ ಗೊತ್ತಿಲ್ಲ, ಅನುಮಾನ ಅಂತೂ ಪಡ್ತಾ ಇದ್ದೀವಿ. ಸುಮ್ಮನೆ ಸುಳ್ಳು ಹೇಳೋದು ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳೋದು ಬದಲು ಒಳಗಡೆ ಏನಾಗಿದೆ ಅನುಮಾನ ಅಂತೂ ನಮಗಿದೆ. ಅದಕ್ಕೆ ಪುಷ್ಟಿ ಕೊಡೋ ಥರ ಈ ಥರ ಸಿಗ್ನೇಚರ್ಸ್ ಮಿಸ್ಸಿಂಗು, ವಿಡಿಯೋಗ್ರಾಫಿ ಮಿಸ್ಸಿಂಗು ಇದೆಲ್ಲ ಇತ್ತಲ್ಲ. ಓಕೆ ಮಂಜುನಾಥ್ ಗೌಡ್ರೆ, ಈ ಹಿಂದೆ ನೀವು ಹೇಳಿದ್ರಿ, ನಾನು ಮತ್ತೆ ಅದನ್ನ ನೆನಪಿಸೋದಕ್ಕೆ ಬಯಸ್ತೀನಿ. ಹೇಳಿ. ಮರು ಮತ ಎಣಿಕೆ ಆಗಬೇಕು, ಆ ಮರು ಮತ ಎಣಿಕೆಯಲ್ಲಿ ನಾನೇನಾದ್ರೂ ಸೋತ್ರೆ ರಾಜಕೀಯ ನಿವೃತ್ತಿಯನ್ನ ತಗೋತೀನಿ ಅಂತ ಹೇಳಿದ್ರಿ. ಆ ಮಾತಿಗೆ ನೀವು ಈಗಲೂ ಬದ್ಧರಾಗಿದ್ದೀರಾ? ಎಲ್ಲಿ ಹೇಳಿದ್ದೀನಿ? ಬೈಟ್ ಕೊಡಿ. ನಾನಲ್ಲ, ಅವ್ರು ಹೇಳಿರೋದು. ನಾನಲ್ಲ, ನಮ್ಮ ಅಪೋನೆಂಟ್ ಹೇಳಿರೋದು. ಮರು ಎಣಿಕೆಯಲ್ಲಿ ನಾನೇನಾದ್ರು ಸೋತ್ರೆ ರಾಜಕೀಯ ನಿವೃತ್ತಿ ಮಾಡ್ತೀನಿ ಅಂತ ಅವ್ರು ಹೇಳಿರೋದು. ನಾನು ಯಾಕೆ ಗೆದ್ರೆ ನಾನು ಯಾಕೆ ನಿವೃತ್ತಿ ಮಾಡ್ಬೇಕು? ಸೋತ್ರೆ ನಾನು ಯಾಕೆ ಮಾಡ್ಬೇಕು? ಅಲ್ಲ, ಮತ್ತೆ ರೀಕೌಂಟ್ ಆದಾಗ ನೀವು ಸೋತ್ರೆ ರಾಜಕೀಯ ನಿವೃತ್ತಿ ಪಡಿತೀರ ಅಂತ ಏನೋ ವಿಚಾರಗಳು ಗೊತ್ತಾಯ್ತು. ಇಲ್ಲ ಇಲ್ಲ, ನಾನು ಯಾವತ್ತೂ ಹಂಗೆ ದುಡುಕಿ ಮಾತಾಡೋನಲ್ಲ. ಹುಚ್ಚ ಹೇಳ್ಬಿಟ್ಟು ಆಮೇಲೆ ಬಂದು ನಾನು ಅಯ್ಯೋ ನಂದು ವಿಡಿಯೋ ಸರಿ ಇಲ್ಲ, ನನ್ನ ಬಾಯಿ ಸರಿ ಇಲ್ಲ, ಅವೆಲ್ಲ ಹೇಳಕ್ ಅಲ್ವಾ? ಹಂಗಿದ್ರೆ ನೀವಂತೂ ಈ ವಿಚಾರನ ಹೇಳಿಲ್ಲ. ನಾನು ಹೇಳೇ ಇಲ್ಲ, ಹೇಳೋದು ಇಲ್ಲ. ಈಗ ನೆಕ್ಸ್ಟ್ ಆಯ್ತು ಬಿಡಿ ಸರ್. ಓಕೆ, ನಿಮಗೆ ವಿಶ್ವಾಸ ಇದೆಯಾ ಈಗ ರೀಕೌಂಟ್ ಆದ್ರೆ ನೀವು ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆಯಾ? ಸರ್, ನನ್ಗೆ ಏನಕ್ಕೆ ವಿಶ್ವಾಸ ಇದೆ ಅಂದ್ರೆ, ಇವ್ರು ಇಷ್ಟು ದಿನ ಡಾಡ್ಜ್ ಮಾಡಿದ್ದು ಎಲ್ಲ ಕರೆಕ್ಟ್ ಆಗಿ ಇದ್ದಿದ್ರೆ ಇವ್ರು ಕೋರ್ಟ್ಗೆ ರೀಕೌಂಟ್ ಮಾಡ್ಕೊಳ್ರಿ ಬಿಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಇವರು ಅದು ಮಾಡ್ಲಿಲ್ಲ. ಅನುಮಾನ ಅಂತೂ ಇದೆ. ಅನುಮಾನ ಇದೆ, ಜಾಸ್ತಿ ಇದೆ. ಒಟ್ನಲ್ಲಿ ನಂಜೇಗೌಡರನ್ನ ಮತ್ತೆ ರೀಕೌಂಟ್ ಅಲ್ಲಿ ಸೋಲಿಸ್ಬೇಕು, ಮಾಲೂರಿಗೆ ಶಾಸಕರಾಗಬೇಕು ಅಂತ ಪಣ ತೊಟ್ಟಿದ್ದೀರಿ ಮಂಜುನಾಥ್ ಗೌಡ್ರೆ. ನೋಡಿ, ತಪ್ಪು ಮೆಸೇಜ್ ನೀವು. ನಾನು ಯಾರನ್ನೂ ಸೋಲ್ಸಕ್ ಇಷ್ಟಪಡ್ತಲ್ಲ, ನಾನು ಗೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲ, ನೀವು ಗೆಲ್ಲಬೇಕಂದ್ರೆ ಮತ್ತೊಬ್ಬರು ಸೋಲೇಬೇಕಲ್ಲ. ಬೇಡ, ನನ್ಗೆ ಅದು ಬೇಕಾಗಿಲ್ಲ. ಲೀಸ್ಟ್ ಬಾದರ್ಡ್ ನಾನು ಗೆಲ್ಲಬೇಕು ಅಂತ ಅಷ್ಟೇ. ನಾನು ಯಾರನ್ನೂ ಸೋಲ್ಸಕ್ ಬಂದಿಲ್ಲ ಇಲ್ಲಿ. ನಂಗೆ ಸೋಲ್ಸೋದ್ರಲ್ಲಿ ಖುಷಿ ಇಲ್ಲ, ನಾನು ಗೆಲ್ಲೋದ್ರಲ್ಲಿ ಖುಷಿ ಇದೆ. ಬಹಳ ಜಾಣತನದ ಉತ್ತರ ಇದು ಮಂಜುನಾಥ್ ಗೌಡ್ರೆ. ಆಲ್ ದಿ ಬೆಸ್ಟ್. ನೀವೆಲ್ಲ ಕಲ್ಸಿರೋದು ಸರ್ ನನಗೆ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.